ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಭಾಗ್ಯಲಕ್ಷ್ಮಿ ಬಾಂಡ್ ಫಲಾನುಭವಿಗಳಿಗೆ ಸಿಗಲಿದೆ 1,50,000ದಿಂದ 1,80,000. ಈಗ ಯಾರಿಗೆಲ್ಲ ಸಿಗಲಿದೆ ಭಾಗ್ಯಲಕ್ಷ್ಮಿ ಫಲ, ಏನೆಲ್ಲ ಅದ್ರ ಲಾಭವಿದೆ, ಅದಕ್ಕೆ ನಾವು ಯಾವ ರೀತಿ ಅರ್ಹತೆನ ಹೊಂದಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಪ್ಲೀಸ್ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಭಾಗ್ಯಲಕ್ಷ್ಮಿ ಯೋಜನೆ ಉದ್ದೇಶ ಏನಂದರೆ ಹೆಣ್ಣು ಮಕ್ಕಳ ಜನನ ಉತ್ತೇಜನ, ಸಾಮಾಜಿಕ ಸ್ಥಾನಮಾನ ಉನ್ನತೀಕರಣ ಮತ್ತು ಆರ್ಥಿಕ ಬೆಂಬಲ, ದೀರ್ಘಕಾಲೀನ ಭದ್ರತೆ ಅಂದರೆ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಭದ್ರತೆಯನ್ನು ಖಾತ್ರಿಪಡಿಸೋದು, ವಿಶೇಷವಾಗಿ 18 ವರ್ಷದ ತುಂಬಿದ ನಂತರ ಅನ್ನೋದು ಇದೊಂದು ಮಾಹಿತಿ ಅಂತ ಹೇಳ್ಬೋದು. ಇನ್ನು ಭಾಗ್ಯಲಕ್ಷ್ಮಿ ಯೋಜನೆಯ ಪ್ರಯೋಜನವೇನೆಂದರೆ ಆರೋಗ್ಯ ವಿಮೆ ಮಾಡ್ಕೋಬೋದು, ವಿದ್ಯಾರ್ಥಿ ವೇತನ ತೊಗೋಬೋದು, ಅಪಘಾತ ವಿಮೆ ತೊಗೋಬೋದು, ಸಹಜ ಮರಣದ ಸಂದರ್ಭದಲ್ಲಿ ಪರಿಹಾರ ತೊಗೋಬೋದು, ಹಾಗೆ ಪಕ್ವತಾ ಪಾವತಿ ಇದು ಕೂಡ ನಾವು ತೆಗೆದುಕೊಳ್ಬೋದು. ಹಾಗೆ ವಿದ್ಯಾರ್ಥಿ ವೇತನ 1ರಿಂದ 3ನೇ ತರಗತಿವರೆಗೂ ಕೂಡ 300 ರೂಪಾಯಿ ವಿದ್ಯಾರ್ಥಿ ವೇತನ ಪಡಿಬೋದು. ಹಾಗೆಯೇ 4ನೇ ತರಗತಿ ನಾನಿಲ್ಲಿ ಎಲ್ಲ ನಿಮ್ಗೆ ಆಲ್ರೆಡಿ ಬರೆದಿದ್ದೀನಿ, ಅದರಲ್ಲಿ ನೋಡ್ಕೋಬೋದು. ಮತ್ತು ಅದ್ರ ಬಗ್ಗೆನೇ ಹೇಳೋದು ಅಷ್ಟೊಂದು ಇದಿಲ್ಲ, ಇಲ್ಲಿ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ನಿಮಗೆ. ಇನ್ನು ಭಾಗ್ಯಲಕ್ಷ್ಮಿ ಯೋಜನೆ ಅಂದರೆ ನೋಂದಣಿ ಸಮಯ ಹೆಣ್ಣು ಮಗುವಿಗೆ ಜನನದ 1 ವರ್ಷದ ಒಳಗೆ ಯೋಜನೆಗೆ ನೋಂದಾಯಿಸಬೇಕು. ಆಮೇಲೆ BPL ಕುಟುಂಬ ಅಂದರೆ ಕುಟುಂಬವು ಬಡತನ ರೇಖೆಗಿಂತ ಕೆಳಗಿರಬೇಕು. ಗರಿಷ್ಠ ಮಕ್ಕಳ ಸಂಖ್ಯೆ, ಒಂದು ಕುಟುಂಬದಲ್ಲಿ ಗರಿಷ್ಠ 2 ಹೆಣ್ಮಕ್ಳು ಇದ್ದಂಥವ್ರಿಗೆ. ರೋಗ ನಿರೋಧಕ ಲಸಿಕೆ ಆರೋಗ್ಯ ಇಲಾಖೆ ಕಾರ್ಯಕ್ರಮದಡಿ ಮಗುವಿಗೆ ಸಕಾಲಿಕ ರೋಗ ನಿರೋಧಕ ಲಸಿಕೆಗಳನ್ನ ಹಾಕಿಸ್ಬೇಕು. ಜನನ ದಿನಾಂಕ 2006ರಿಂದ ಯಾರಾದರೂ ಹೆಣ್ಮಕ್ಳು ಹುಟ್ಟಲಿ ಒಟ್ಟು ಒಂದು ಮನೆಯಲ್ಲಿ 2. ಶಿಕ್ಷಣ ಬಾಲಕಿ ಕನಿಷ್ಠ 8ನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು. ಬಾಲ ಕಾರ್ಮಿಕ ನಿಷೇಧ, ಆಮೇಲೆ ಮದುವೆ ನಿರ್ಬಂಧ ಈ ಥರ. ಇನ್ನು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಯಾವ ರೀತಿ ನೀವು ಅರ್ಜಿನ ಸಲ್ಲಿಸಬೇಕು ಭಾಗ್ಯಲಕ್ಷ್ಮಿ ಯೋಜನೆಗೆ ಅಂದರೆ ಆ ಹಂತಗಳನ್ನು ನಾನು ನಿಮಗೆ ಇಲ್ಲಿ ಒಂದೊಂದಾಗಿ ತೋರಿಸಿದ್ದೀನಿ. ಆಮೇಲೆ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಸರ್ಕಾರಿ ಕಚೇರಿ ಅರ್ಜಿ ನಮೂನೆಯನ್ನು ಪಡೆಯಿರಿ. ಅರ್ಜಿ ಡೌನ್ಲೋಡ್, ವೆಬ್ಸೈಟ್ನಲ್ಲಿ ಅರ್ಜಿ ನಮೂನೆಯನ್ನು PDF ರೂಪದಲ್ಲಿ ಡೌನ್ಲೋಡ್ ಮಾಡಿ. ವಿವರಗಳ ಭರ್ತಿ, ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ಮಗುವಿನ ಕುಟುಂಬ ಆದಾಯ ಇತ್ಯಾದಿ ಜಾಗರೂಕತೆಯಿಂದ ಭರ್ತಿ ಮಾಡಿ. ದಾಖಲೆಗಳನ್ನು ಸಲ್ಲಿಸಿ. ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ಅಗತ್ಯ ದಾಖಲೆಗಳನ್ನು ಸಂಬಂಧಿತ ಅಧಿಕಾರಿಗಳಿಗೆ ಸಲ್ಲಿಸಿ. ಪರಿಶೀಲನೆ, ಅರ್ಜಿಯನ್ನು ಅಧಿಕಾರಿಗಳು ಪರಿಶೀಲಿಸಿದ ನಂತರ ಅರ್ಹತೆ ದೃಢಪಟ್ಟರೆ ಯೋಜನೆ ಪ್ರಯೋಜನ ಒದಗಿಸಲಾಗುತ್ತದೆ ಅಂತ ಹೇಳ್ತಾರೆ. ಇನ್ನು ಅರ್ಜಿ ಸಲ್ಲಿಕೆಗೆ ಈ ಕೆಳಗಿನ ದಾಖಲೆ ಅಗತ್ಯವಾಗಿಯೇ: ಭಾಗ್ಯಲಕ್ಷ್ಮಿ ಯೋಜನೆ ಅಧಿಕೃತ ಅರ್ಜಿ ನಮೂನೆ, ಜನನ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ವಿಳಾಸ ದೃಢೀಕರಣ, BPL ಕಾರ್ಡ್, ಬ್ಯಾಂಕ್ ವಿವರಗಳು, ಛಾಯಾಚಿತ್ರ ಅಂದರೆ ಫೋಟೋ, ಪೋಷಕರೊಂದಿಗೆ ಮಗುವಿನ ಛಾಯಾಚಿತ್ರ ಇರಬೇಕು. ಓನ್ಲಿ ಫೋಟೋ ಅಂದರೆ ಮಗುವಿಂದಲ್ಲ. ಇನ್ನು ಕುಟುಂಬ ಯೋಜನಾ ಪ್ರಮಾಣ ಪತ್ರ, 2ನೇ ಮಗುವನ್ನು ನೋಂದಾಯಿಸುವ ಸಂದರ್ಭದಲ್ಲಿ ಕುಟುಂಬ ಯೋಜನೆಗಳು ಪ್ರಮಾಣ ಪತ್ರ ಇರಬೇಕು. ಇನ್ನು ಯೋಜನೆ ವಿಶೇಷತೆಗಳೇನೆಂದ್ರೆ ದತ್ತು ಸೌಲಭ್ಯ ಪಡೆದಂಥವ್ರಿಗೂ ಕೂಡ ಆ ದತ್ತು ಏನು ಮಗುನ ಪಡೆದಿರ್ತಲ್ಲ ಆ ಯೋಜನೆ ಹಾಗೆ ಮುಂದುವರಿಯುತ್ತದೆ. ಇನ್ನು ಸ್ವ ಉದ್ಯೋಗ ಸಾಲ, ಫಲಾನುಭವಿಗಳಿಗೆ ಸ್ವ ಉದ್ಯೋಗಕ್ಕೆ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಇದರಿಂದ ಆರ್ಥಿಕ ಸ್ವಾವಲಂಬನೆ ಸಾಧ್ಯವಾಗುತ್ತದೆ. ಮಧ್ಯಂತರ ಪಾವತಿಗಳಂದರೆ ಅರ್ಹತೆ ಷರತ್ತುಗಳನ್ನು ನಿರಂತರವಾಗಿ ಪೂರೈಸಿದರೆ ವಿದ್ಯಾರ್ಥಿ ವೇತನ ಮತ್ತು ವಿಮಾ ಪ್ರಯೋಜನಗಳಂಥ ಮಧ್ಯಂತರ ಪಾವತಿಗಳು ಲಭ್ಯವಿರುತ್ತದೆ. ಇನ್ನು ಕರ್ನಾಟಕ ಸರ್ಕಾರದ ಭಾಗ್ಯಲಕ್ಷ್ಮಿ ಯೋಜನೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣಕ್ಕೆ ಒಂದು ಶಕ್ತಿಶಾಲಿ ಅಂತ ಹೇಳ್ಬೋದು. ಈ ಯೋಜನೆ ಶಿಕ್ಷಣ, ಆರೋಗ್ಯ ಮತ್ತು ಭವಿಷ್ಯದ ಭದ್ರತೆಯನ್ನು ಖಾತರಿಪಡಿಸುವ ಮೂಲಕ ಹೆಣ್ಣು ಮಕ್ಕಳ ಜೀವನವನ್ನು ಉತ್ಕೃಷ್ಟಗೊಳಿಸುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಸರಿಯಾದ ದಾಖಲೆಯೊಂದಿಗೆ ಸಕಾಲಿಕವಾಗಿ ನೋಂದಾಯಿಸುವುದು ಮುಖ್ಯವಾಗಿದೆ ಅಂತ ಹೇಳ್ತಾ, ನೀವು ಕೂಡ ಭಾಗ್ಯಲಕ್ಷ್ಮಿಗೆ ಯೋಜನೆಗೆ ಫಲಾನುಭವಿಗಳಾಗಿದ್ದರೆ ಈ ಒಂದು ರೀತಿ ಉಪಯೋಗನ ಪಡ್ಕೊಳ್ಳಿ. ಇನ್ನೂ ಯಾರ ಫಲಾನುಭವಿಗಳು ಭಾಗ್ಯಲಕ್ಷ್ಮಿ ಬಾಂಡ್ನ ತೆಗೆದುಕೊಂಡಿಲ್ಲ ಹಾಗೂ ಇನ್ನೂ ಯಾರು ಹೆಣ್ಮಕ್ಳು ಹುಟ್ಟಿದ್ರೂ ಕೂಡ ಅವರು ಯಾರು ಅಪ್ಲೈ ಮಾಡಿಲ್ಲ ಅಂದರೆ ಈ ರೀತಿ ಅರ್ಜಿಗಳಲ್ಲಿ ನಾನು ಪೂರ್ತಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಯಾವ ರೀತಿ ಅರ್ಜಿನ ಅಪ್ಲೈ ಮಾಡ್ಬೋದು, ಯಾವ ರೀತಿ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.